6 ದಿನದಿಂದ ಹರಿಯಾಣದ ಗುರುಗ್ರಾಮ್ನ ರೆಸಾರ್ಟ್ ಒಂದರಲ್ಲಿ ಬಿಜೆಪಿಯ ಎಲ್ಲಾ ಶಾಸಕರು ಹೋಗಿ ವಾಸ್ತವ್ಯವನ್ನ ಹೂಡಿದ್ರು. ಅವರು ಅಲ್ಲಿ ಹೋಗಿ ಸೇಫ್ ಆಗ್ತಿದ್ದಾರೆ ಅಂತ ಹೇಳಿ ನಮ್ಮ ಕಾಂಗ್ರೆಸ್ನ ಶಾಸಕರು ಕೂಡ ಈಗಲ್ 10 ರೆಸಾರ್ಟ್ಗೆ ಹೋಗಿದ್ದಾರೆ. ಕಾಂಗ್ರೆಸ್ನವರು ಕೂಡ ಸೇಫ್ ಗೇಮ್ ಅನ್ನ ಇಲ್ಲಿ ಪ್ಲೇ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ತಮ್ಮೆಲ್ಲಾ ಶಾಸಕರನ್ನ ಬಿಡದಿ ಹತ್ರ ಇರುವಂತಹ ಈಗಲ್ 10 ರೆಸಾರ್ಟ್ಗೆ ಈ ಕಾಂಗ್ರೆಸ್ನ ನಾಯಕರು ಸೇರಿಸಿದ್ದಾರೆ. ಆದ್ರೆ 4 ಜನ ಅತೃಪ್ತರು ನಿನ್ನೆ ನಡೆದಿರುವಂತಹ ಸಿಎಲ್ಪಿ ಮೀಟಿಂಗೂ ಕೂಡ ಹೋಗಿಲ್ಲ. ಇವತ್ತು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಜೊತೆಗೆ ಆಲ್ಮೋಸ್ಟ್ ಆಲ್ ನಮ್ಮ ಪ್ರತಿನಿಧಿ ಅವಾಗಲೇ ಸುಕೇಶ್ ಹೇಳ್ತಾ ಇದ್ರು, ಅವರನ್ನ ಕೈ ಬಿಟ್ಟಂತೆ ಕಾಣ್ತಾ ಇದೆ ಕಾಂಗ್ರೆಸ್ನ ನಾಯಕರು ಅಂತ ಹೇಳಿ. ಸೊ ಇವಾಗ ಅತೃಪ್ತ 4 ಜನರ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದಿಲೀಪ್ ಅವರಿಂದ. ದಿಲೀಪ್, ಈ 4 ಜನ ಅತೃಪ್ತರ ಮುಂದಿನ ನಡೆ ಏನು? ನೆನ್ನೆನೂ ಕೂಡ ಅವರು ಮೀಟಿಂಗ್ಗೆ ಹೋಗಿಲ್ಲ, ಸಿಎಲ್ಪಿ ಮೀಟಿಂಗ್ಗೆ ಅಲ್ಲಿಯೂ ಕೂಡ ಭಾಗಿಯಾಗಿಲ್ಲ. ನೆಕ್ಸ್ಟ್ ಪ್ಲಾನ್ ಏನು ಅಂತ? ಸಭಾ ಏನಂತಂದ್ರೆ ಈ 4 ಜನ ಅತೃಪ್ತರೇನಿದ್ದಾರೆ ಇವರಿಗೆ ದಿಕ್ಕು ತಿಳಿದಂತಾಗಿದೆ. ಯಾಕಂದ್ರೆ ಒಂದು ಕಡೆ ರಾಜೀನಾಮೆ ಕೊಡಬೇಕು ಹಾಗೆ ಅಂತ ಹೇಳ್ತಾರೆ, ಆದ್ರೆ ಇನ್ನೊಂದು ಕಡೆ ಏನಂತಂದ್ರೆ ವೇಟ್ ಮಾಡಿ ಕಾದು ನೋಡಿ ನಾವು ಹೇಳ್ತೀವಿ ಹಾಗೆ ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿ ಏನಂತಾರೆ ಇವತ್ತಿನ ದಿನ ಬಳ್ಳಾರಿ ಗ್ರಾಮೀಣ ಶಾಸಕರೇನಿದ್ದಾರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಿಸ್ತೀವಿ. ಪ್ರಥಮ ಹಂತವಾಗಿ ನಾಗೇಂದ್ರ ಅವರು ಬೆಳಿಗ್ಗೆ 11ರಿಂದ 11:30 ಹೊತ್ತಿಗೆ ಏನಂತಂದ್ರೆ ಅವರು ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಏನಂತಾರೆ ಸೋಮವಾರದ ಬೆಳಗ್ಗೆ ಮತ್ತಷ್ಟು ರಾಜೀನಾಮೆ ಆಗುತ್ತೆ. ಮತ್ತೆ ನಿರಂತರವಾಗಿ ಈಗಲ್ 10 ರಿಸಾರ್ಟ್ ದಿಂದ ನಮ್ಮ ಜೊತೆ ಬಹಳಷ್ಟು ಶಾಸಕರು ಸಂಪರ್ಕದಲ್ಲಿದ್ದಾರೆ ಹಾಗೆ ಅಂತ ಹೇಳಲಾಗ್ತದೆ. ಹೀಗಾಗಿ ಇಲ್ಲಿ ಏನಂತಂದ್ರೆ ಹೈಕಮಾಂಡ್ ಜೊತೆಗೆ ಏನಂತಂದ್ರೆ ಯಡಿಯೂರಪ್ಪ ಅವರು ಎರಡು ಆರ್ಡರ್ ಗಳನ್ನ ಕಾಯಬೇಕಾಗಿದೆ. ಏನು ಮುಂಬೈನ ರಿಸಾರ್ಟ್ ನಲ್ಲಿ ಕೂತ್ಕೊಂಡಿದ್ದಾರೆ ಇಬ್ಬರು ಶಾಸಕರು, ಒಬ್ಬರು ಗೋಕಾಕ ಶಾಸಕರು ಹಾಗೂ ಇನ್ನೊಬ್ಬರು ಅಥಣಿ ಶಾಸಕರು. ಇವರು ಕೂಡ ನಿರಂತರವಾಗಿ ಸಂಪರ್ಕ ಹೊಂದ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಇವತ್ತು ನಾಳೆ ಏನಂತಾರೆ ಯಾವುದೇ ಕಾರ್ಯಾಚರಣೆ ಇರೋದಿಲ್ಲ. ಯಾಕಂತಂದ್ರೆ ವೀಕೆಂಡ್ ಇದೆ. ಬಹಳಷ್ಟು ಜನ ಏನಂತಂದ್ರೆ ಈಗಲ್ 10 ರಿಸಾರ್ಟ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಬಂದೇ ಬರ್ತಾರೆ. ಸುಮಾರು 6ರಿಂದ 8 ಜನ ಜೊತೆ ನಾವು ಸಂಪರ್ಕ ಸಾಧಿಸಿದ್ವಿ. ಅವರು ಬಂದೇ ಬರ್ತಾರೆ. ಮತ್ತೆ ಸೋಮವಾರದ ಹೊತ್ತಿಗೆ ನಾವು ಒಂದು ಸ್ಪಷ್ಟವಾದ ಏನಂತಾರೆ ರಾಜೀನಾಮೆಯನ್ನ ನೀಡುವ ವಿಚಾರದಲ್ಲಿ ಎಲ್ಲ ಕೂಡ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಒಳಗಡೆ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಸಭಾ ಓಕೆ, ಈ ಇಬ್ರು ಇವಾಗ ಮುಂಬೈನ ರೆಸಾರ್ಟ್ ನಲ್ಲಿ ಇದ್ದಾರೆ ದಿಲೀಪ್. ಇನ್ನು ಉಳಿದ ಇಬ್ರು ಎಲ್ಲಿ ಹೋಗಿದ್ದಾರೆ ಅಂತ? ಇಲ್ಲಿಯ ಮಾಹಿತಿ ಪ್ರಕಾರ ಏನಂತಂದ್ರೆ ಏನು ನಾಗೇಂದ್ರ ಇದ್ದಾರೆ, ಬಳ್ಳಾರಿ ಗ್ರಾಮೀಣ ಶಾಸಕರು, ಅವರು ಬೆಂಗಳೂರಲ್ಲಿ ಇದ್ದಾರೆ. ಬೆಂಗಳೂರಿನಿಂದ ಏನಂತಂದ್ರೆ ಒಂದು ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ. ಅವರು ಇವರ ಒಂದು ಆರ್ಡರ್ಗಾಗಿ ಕಾಯ್ತಾ ಇದ್ದಾರೆ, ಇವರೊಂದು ಸೂಚನೆಗಾಗಿ ಕಾಯ್ತಾರೆ. ಯಾವಾಗ ಇವರ ಸೂಚನೆ ಸಿಗುತ್ತೆ ಡೈರೆಕ್ಟ್ ಆಗಿ ಹೋಗಿ ಏನಂತಂದ್ರೆ ಸ್ಪೀಕರ್ ಅವರ ಬಳಿ ಹೋಗಿ ಒಂದು ತಮ್ಮ ರಾಜೀನಾಮೆಯನ್ನು ಸಲ್ಲಿಸುವಂತದ್ದು ಒಂದು ಪ್ಲಾನ್. ಆಮೇಲೆ ಇನ್ನೊಂದು ಏನಂತಂದ್ರೆ ಚಿಂಚೋಳಿ ಶಾಸಕರೇನಿದ್ದಾರೆ ಅವರು ಊರಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಾರೆ, ಆದ್ರೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಅವರು ಇನ್ನೊಂದು ಕಡೆ ಏನಂತಾರೆ ಮುಂಬೈಲಿನ ಆಪ್ತರ ಮನೆಯಲ್ಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಅವರ ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇಲ್ಲ. ಅವರು ಕೂಡ ಏನಂತಂದ್ರೆ ರಾಜೀನಾಮೆ ನೀಡಬೇಕು. ಯಾವಾಗ ನೀಡಿದ್ರೆ ಸೂಕ್ತ ಆಗತ್ತೆ? ರಾಜೀನಾಮೆ ನೀಡುದ್ರ ಮುಖಾಂತರ ಏನಂತಂದ್ರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾ, ಇಲ್ಲ ಸ್ಪರ್ಧೆಕ್ಕಿಂತ ಮುಂಚಿತವಾಗಿ ಏನಂತಂದ್ರೆ ರಾಜೀನಾಮೆ ನೀಡಿದ್ರೆ ಏನಂತಾರೆ ವಿಧಾನಸಭಾ ಚುನಾವಣೆ ಬರುತ್ತಾ? ಹೀಗೆಲ್ಲವನ್ನೂ ಕೂಡ ಏನಂತಂದ್ರೆ ತಮ್ಮ ಕಾನೂನು ತಜ್ಞರೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಹೊತ್ತಿಗೆ ಅವರು ಕೂಡ ಏನಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸೋಮವಾರ ಹೊತ್ತಿಗೆ ಅವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ ಅಂತ ತಿಳಿದು ಬಂದಿರುವಂತದ್ದು. ಸಭಾ ಓಕೆ ದಿಲೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಎಸ್ ವೀಕ್ಷಕರೇ, ಈಗಾಗಲೇ ಇಬ್ರು ಶಾಸಕರು ಮುಂಬೈನ ರೆಸಾರ್ಟ್ ನಲ್ಲಿ ಇದ್ದಾರೆ. ಗೋಕಾಕ್ ಮತ್ತು ಅಥಣಿ ಶಾಸಕರು ಮುಂಬೈನ ರೆಸಾರ್ಟ್ ನಲ್ಲಿ ಇದ್ದಾರೆ. ಇನ್ನು ಉಳಿದವರ ಕಥೆ ಏನು ಅಂತ? ಇನ್ನು ನಾಗೇಂದ್ರ ಅವರು ಬೆಂಗಳೂರಿನಲ್ಲೇ ಇದ್ದಾರೆ, ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ದಿಲೀಪ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇದ್ರು. ನಾಗೇಂದ್ರ ಮತ್ತು ಜಾಧವ್ ಇವರಿಬ್ಬರೇ ಏನಿದ್ದಾರೆ ಅವರು ನಿನ್ನೆ ಪತ್ರವನ್ನ ಬರೆದು ಸಿಎಲ್ಪಿ ಮೀಟಿಂಗ್ಗೆ ಬರೋದಕ್ಕೆ ಆಗಿಲ್ಲ ಅನ್ನುವಂತ ರೀಸನ್ ಅನ್ನ ಕೊಟ್ರು. ಆದ್ರೆ ಆ ರೀಸನ್ ಅನ್ನ ಕಾಂಗ್ರೆಸ್ನ ನಾಯಕರು ವ್ಯಾಲಿಡ್ ಆಗಿ ತೆಗೆದುಕೊಳ್ಳಿಲ್ಲ. ಸೊ ಹಾಗಾಗಿ ಈ 4 ಜನರ ವಿರುದ್ಧ ಶಿಸ್ತಿನ ಕ್ರಮ ಏನಾದ್ರೂ ತೆಗೆದುಕೊಳ್ತಾರಾ ಅನ್ನೋದನ್ನು ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಇದಾದ ನಂತರ ಈ 4 ಜನರ ಮುಂದಿನ ನಡೆ ಏನು ಅಂದ್ರೆ ರಾಜೀನಾಮೆಯನ್ನ ಇವತ್ತೇ ಸಲ್ಲಿಸ್ಬಿಡ್ತಾರಾ ಅಥವಾ ಸೋಮವಾರ ಏನಾದ್ರೂ ಸಲ್ಲಿಸ್ತಾರಾ? ಇವರು ಯಾರ ಸಂಪರ್ಕದಲ್ಲಿದ್ದಾರೆ ಅಂದ್ರೆ ಕಾಂಗ್ರೆಸ್ನವರ ಸೆಳೆತಕ್ಕೆ ಒಳಗಾಗ್ತಾ ಇದ್ದಾರಾ ಅಥವಾ ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರಾ ಅನ್ನುವಂತಹ ಅನುಮಾನ ಕೂಡ ಇದೆ. ಬಟ್ ಕಾದು ನೋಡ್ಬೇಕು ಏನೆಲ್ಲ ಆಗುತ್ತೆ ಅಂತ ಹೇಳಿ. ಸದ್ಯಕ್ಕೆ ಮುಂಬೈನಲ್ಲಿ ಗೋಕಾಕ್ನ ಶಾಸಕರು ರಮೇಶ್ ಜಾರಕಿಹೊಳಿ ಹಾಗೂ ಅಥಣಿ ಶಾಸಕರು ಮಹೇಶ್ ಕುಮಟಳ್ಳಿ ಇಬ್ರು ಕೂಡ ಇದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿದೆ. ಇನ್ನುಳಿದಂತೆ ಇನ್ನಿಬ್ಬರು ಕೂಡ ಅವರವರ ಅಂದ್ರೆ ಚಿಂಚೋಳಿ ಶಾಸಕರಾಗಿರುವಂತಹ ಜಾಧವ್ ಅವರು ಅವರ ಕ್ಷೇತ್ರದಲ್ಲಿ ಇದ್ದಾರೆ. ಆದ್ರೆ ನಾಗೇಂದ್ರ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ. ಆದ್ರೆ ಇವರು ಯಾರ ಜೊತೆ ಹೆಚ್ಚಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಅಂದ್ರೆ ಕಾಂಗ್ರೆಸ್ನವರ ಜೊತೆ ಹೆಚ್ಚಾಗಿ ಸಂಪರ್ಕದಲ್ಲಿದ್ದಾರೋ ಅಥವಾ ಬಿಜೆಪಿ ಅವರ ಜೊತೆ ಹೆಚ್ಚಾಗಿ ಸಂಪರ್ಕದಲ್ಲಿದ್ದಾರೋ ಗೊತ್ತಿಲ್ಲ. ಸದ್ಯಕ್ಕೆ ಮಗದೊಂದು ದೃಶ್ಯಾವಳಿಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ರೆಸಾರ್ಟ್ ಅಲ್ಲಿರುವಂತಹ ನಮ್ಮೆಲ್ಲ ಶಾಸಕರು ಮಧ್ಯಾಹ್ನದೊಳಗಡೆ ಬೆಂಗಳೂರು ಬರಬೇಕು ಅಂತ
ಸೂಚನೆ ಕೊಟ್ಟಿದ್ದೇನೆ. ಎಲ್ಲರೂ ಹೊರಟಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಈಗ ನಮ್ಮ ಕೆಲಸ ಬರಗಾಲ, ಜನ ಸಂಕಷ್ಟದಲ್ಲಿರೋ ಕಡೆ ಪ್ರವಾಸ ಮಾಡಿ ಜನರ ಸಮಸ್ಯೆಗೆ ಸ್ಪಂದಿಸೋ ಕಡೆ ಗಮನ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ನಾವು ಮಾಡೋದಿಲ್ಲ. ಆ ಭಯ ಕಾಂಗ್ರೆಸ್ JDSನವ್ರಿಗೂ ಬೇಡ. ನಾವು ವಿರೋಧ ಪಕ್ಷವೇ ನಾವು ಕರ್ತವ್ಯವನ್ನು ನಿರ್ವಹಿಸ್ತೇವೆ. ಈ ಬಗ್ಗೆ ಯಾವುದೇ ಸಂಶಯವನ್ನು ಕಾಂಗ್ರೆಸ್ JDS ನಾಯಕರು ಇಟ್ಕೊಳ್ಳುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತೆ ಮತ್ತೆ ನೀವು ಬರೋದು ಬೇಡ. ಏನಾದರೂ ವಿಶೇಷ ಇದ್ದರೆ ನಾನೇ ಕರೀತೇನೆ. ಇದು ಸ್ಪಷ್ಟವಾದ ನನ್ನ ನಿಲುವು. ಥ್ಯಾಂಕ್ ಯು. ಕಾಂಗ್ರೆಸ್ ನಾಯಕರು ಕೂಡ ರೆಸಾರ್ಟ್ ಹೋಗಿದ್ದಾರೆ. ಏನ್ ಹೇಳಬೇಕು ಅದನ್ನ ಹೇಳಿ BS ಯಡಿಯೂರಪ್ಪನವರು ವಾಪಸ್ ತಮ್ಮ ಮನೆಗೆ ಹೋಗಿದ್ದಾರೆ. ಅಂದ್ರೆ ಬರಗಾಲ ಇದೆ, ಒಂದು ವಾರ ಬಿಟ್ಟು ಇವರಿಗೆ ಬರಗಾಲ ನೆನಪಾಗಿದೆ. ಸೂಚನೆಯನ್ನ ಹೊರಡಿಸಿದ್ದೇನೆ. ಗುರುಗ್ರಾಮದಲ್ಲಿ ಇರುವಂತಹ ನಮ್ಮೆಲ್ಲ ಶಾಸಕರು ಶೀಘ್ರವೇ ವಾಪಸ್ ಬರ್ತಾ ಇದ್ದಾರೆ. ಮಧ್ಯಾಹ್ನದೊತ್ತಿಗೆ ಅವರು ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಅದಾದ ನಂತರ ಅವರ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಹೇಳಿ ಮಗದೊಂದು ಅಂಶವನ್ನು ಕೂಡ ಹೇಳಿದ್ರು. ಕಾಂಗ್ರೆಸ್ ಹಾಗೂ JDSನ ನಾಯಕರು ಭಯ ಪಡುವಂತಹ ಅಗತ್ಯ ಏನೂ ಇಲ್ಲ. ನಾವು ವಿರೋಧ ಪಕ್ಷದಲ್ಲೇ ಮುಂದುವರಿತೇವೆ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಏನ್ ಕೆಲಸ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಹೇಳಿ ಯಡಿಯೂರಪ್ಪನವರು ಇವಾಗ ಹೇಳ್ತಿದ್ದಾರೆ. ಆದ್ರೆ 6 ದಿನದಿಂದ ಏನ್ ಮಾಡ್ತಾ ಇದ್ರು ಹರಿಯಾಣದ ರೆಸಾರ್ಟ್ ನಲ್ಲಿ ಅಂತ ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಲಾದ್ರೂ ಅವರು ಆ ಶಾಸಕರು ಬಂದು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗ್ತಾರಾ? ಕೇವಲ ಇವರ ಅತೃಪ್ತಿಯನ್ನ ಕೇಳೋದೇ ಆಯ್ತು. ಆದ್ರೆ ಜನರ ಅತೃಪ್ತಿ ಏನಿದೆ, ಜನರಿಗೆ ಏನು ಕುಂದುಕೊರತೆಗಳಾಗಿವೆ, ಜನರ ಸಮಸ್ಯೆ ಏನು ಅನ್ನೋದನ್ನ ಈಗಲಾದ್ರೂ ಆಲಿಸ್ತಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದ್ರೆ, ಮಗದೊಂದು ಕಡೆ ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರು ಆರಾಮಾಗಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ಬೆಳಗ್ಗೆ ವಾಕ್ ಮಾಡ್ತಾ ಇದ್ದಾರೆ. ಅವರು ಕೂಡ ಬಿಜೆಪಿ ಅವರ ನಂತರ ಇದೀಗ ಮೋಜು ಮಸ್ತಿಯಲ್ಲಿ ಅವರು ಕೂಡ ತೊಡಕೊಳ್ತಾರೆ. ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಸರ್ಕಾರವನ್ನ ಅಸ್ಥಿರಗೊಳಿಸಲ್ಲ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ರೀತಿಯಾಗಿರುವಂತಹ ಭಯ ಪಡುವಂತಹ ಅಗತ್ಯ ಇಲ್ಲ. ಕಾಂಗ್ರೆಸ್ ಹಾಗೂ JDSನ ನಾಯಕರು ಯಾವುದೇ ಕಾರಣಕ್ಕೂ ನಾವು ಸರ್ಕಾರವನ್ನ ಅಸ್ಥಿರಗೊಳಿಸಲ್ಲ, ಆಪರೇಷನ್ ಕಮಲ ಮಾಡಲ್ಲ ಅಂತ ಹೇಳಿ ಇದೀಗ BS ಯಡಿಯೂರಪ್ಪನವರು ಹೇಳಿಕೆಯನ್ನ ನೀಡಿದ್ದಾರೆ. ಅವರ ಶಾಸಕರಿಗೆ ಶೀಘ್ರವೇ ಬರುವಂತೆ ಸೂಚನೆಯನ್ನ ನೀಡಿದ್ದೇನೆ. ಮಧ್ಯಾಹ್ನದಷ್ಟೊತ್ತಿಗೆ ಅವರು ಬರ್ತಾರೆ. ಬರ ವೀಕ್ಷಣೆಯಲ್ಲಿ ನಮ್ಮ ಶಾಸಕರು ಬೆಂಗಳೂರಿಗೆ ಬಂದ ಮೇಲೆ ತೊಡಗಿಕೊಳ್ತಾರೆ ಅಂತ ಹೇಳಿ ಯಡಿಯೂರಪ್ಪನವರು ಮಾಧ್ಯಮದೊಂದಿಗೆ ಮಾತಾಡಿದ್ದಾರೆ. JDS ಕಾಂಗ್ರೆಸ್ನವರು ಭಯ ಪಡುವಂತಹ ಅಗತ್ಯ ಇಲ್ಲ. ನಾವು ಮೈತ್ರಿ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಕಾರ್ಯಕ್ಕೆ ಮುಂದಾಗಲ್ಲ. ಆದರೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಏನ್ ಕೆಲಸ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಹೇಳಿ BS ಯಡಿಯೂರಪ್ಪನವರು ಹೇಳಿದ್ದಾರೆ. ಇದೀಗ ಸೂಚನೆಯನ್ನ ಹೊರಡಿಸಿದ್ದೇನೆ. ಎಲ್ಲಾ ಶಾಸಕರು ವಾಪಸ್ ಬರ್ತಾರೆ. ಬಂದ ನಂತರ ಬರ ವೀಕ್ಷಣೆಯಲ್ಲಿ ತೊಡಗುತ್ತಾರೆ ಅಂತ ಹೇಳಿ. ಆದ್ರೆ 6 ದಿನಗಳ ಕಾಲ ಆ ಶಾಸಕರು ಇದೇ ಯಡಿಯೂರಪ್ಪನವರು ಏನ್ ಮಾಡ್ತಾ ಇದ್ರು? ಆ ಸಂದರ್ಭದಲ್ಲಿ ಅವರಿಗೆ ಬರ ನೆನಪಿಗೆ ಬರ್ಲಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ.